ಕಾಂಗ್ರೆಸ್ನಲ್ಲಿ ಮತ್ತೆ ಬದಲಾವಣೆಯ ಕಿಚ್ಚು ಈಗ ಹೊತ್ಕೊಂಡ್ಬಿಟ್ಟಿದೆ. ಚುನಾವಣಾ ಫಲಿತಾಂಶದ ಬಳಿಕ ಬದಲಾವಣೆ ಗಾಳಿ ಬೀಸುತ್ತಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆದರು ಬಿಟ್ಟಿದೆ ಬದಲಾವಣೆಯ ಕಿಚ್ಚು. ಚುನಾವಣಾ ಫಲಿತಾಂಶದ ಬಳಿಕ ಬದಲಾವಣೆಯ ಗಾಳಿ ಜೋರಾಗಿ ಬೀಸುತ್ತಂತೆ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ನಿರೀಕ್ಷೆಗಳು ಮತ್ತೆ ಸುದ್ದಿಯಲ್ಲಿದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಪವರ್ ಗೇಮ್ ಅನ್ನ ಹೆಣಿತಿದ್ದಾರಾ? ಡಿಕೆ ದೆಹಲಿ ಭೇಟಿ ಬೆನ್ನಲ್ಲೇ ಡಿಕೆ ಸುರೇಶ್ ಕೂಡ ದೌಡಾಯಿಸಿಬಿಟ್ಟಿದ್ದಾರಲ್ಲಿಗೆ. ಸಂಜೆ ಹೈಕಮಾಂಡ್ ನಾಯಕರ ಭೇಟಿಯಾಗುವಂತ ಎಲ್ಲಾ ಸಾಧ್ಯತೆಗಳಿದೆ. ರಾಹುಲ್ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇದೆ. ಒಂದು ಕಡೆ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಆಗ್ತಿದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತದ ಒಂದು ಮಹತ್ವ ವಿಚಾರಗಳಾಗ್ತಿದೆ. ಇದರ ನಿನ್ನೆಯಷ್ಟೇ ಖಾಸಗಿ ಒಂದು ಕಟ್ಟಡದಲ್ಲಿ ಸಿಎಂ ಆದಿಯಾಗಿ ಅವರ ಆಪ್ತ ಯಾರ್ಯಾರಿದ್ರು ಎಲ್ಲರೂ ಕೂಡ ಒಂದು ಸಭೆ ಮಾಡಿದ್ದಾರೆ. ಯಾಕೆ ಸಿಎಂ ಸೈಲೆಂಟ್ ಇರೋದು, ಆಪ್ತರಲ್ಲಾಗಿರುವಂತ ಒಂದಿಷ್ಟು ಗುಸುಗುಸು ಚರ್ಚೆ ಬಗ್ಗೆ ಚರ್ಚೆ ಆಗ್ತಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರ ಸಹೋದರ ಮಾಜಿ ಸಂಸದರಾಗಿರುವಂತ ಡಿಕೆ ಸುರೇಶ್ ಕೂಡ ದೌಡಾಯಿಸಿಬಿಟ್ಟಿದ್ದಾರೆ. ಇನ್ನೇನಿವತ್ತು ಸಂಜೆ ಅಷ್ಟರಲ್ಲಿ ರಾತ್ರಿ ಹೊತ್ತಿನಲ್ಲಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ ಇತರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆ ಎಲ್ಲೋ ಒಂದು ಕಡೆ ಬೈ ಎಲೆಕ್ಷನ್ ರಿಸಲ್ಟ್ ನಂತರದಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ, ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನದ ಬದಲಾವಣೆ ಸೇರಿದಂತೆ ಮಹತ್ವದ ಬದಲಾವಣೆಗಳಾಗ್ಬಿಡುತ್ತಾ ಅಂಥದ್ದೊಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿಟ್ಟಿದೆ. ಈ ಹಿಂದೆ ಕಾದು ನೋಡುವ ತಂತ್ರಕ್ಕೆ ಮಣೆ ಹಾಕಿದ್ರು. ಜೊತೆಯಲ್ಲಿ ಪ್ರಾರ್ಥನೆ ಫಲಿಸುತ್ತೆ ಎನ್ನುವಂತ ನಂಬಿಕೆಯಲ್ಲಿ ಡಿಸಿಎಂ ಇದ್ರು. ಆದ್ರೆ ದಿಢೀರಂತ ಇದು ಕಾಕತಾಳಿಯೋ ಅಥವಾ ಉದ್ದೇಶಪೂರ್ವಕವಾಗಿಯೇ ಕಾಂಗ್ರೆಸ್ನಲ್ಲಿ ಹೊಗೆಯಾಡ್ತಿರುವಂತ ವಿಚಾರ, ಬದಲಾವಣೆ ಗಾಳಿಯಂತೂ ಜೋರಾಗಿ ಬೀಸ್ತಿದೆ. ಮುಗಿಸಿ ಬೆಂಗಳೂರು ಬಂದಿದ್ದೀನಿ, ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿಲಿ ಗಾಳಿಗಿಳಿ ಕುಡಿಯಕ್ ಬಂದಿರ. ಯಾರಿಗಾರ ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ಇಲ್ಲ, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರು ಬಂದಿದ್ದೀನಿ, ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿಲಿ ಗಾಳಿಗಿಳಿ ಕುಡಿಯಕ್ ಬಂದಿರ. ಯಾರಿಗಾರ ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ಇಲ್ಲ, ನಾನು ನನ್ನ ಕುಟುಂಬದವರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.